ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆಯ್ತು, ಈಗ ಡೆವಿಲ್ ಸಿನಿಮಾ ಇನ್ನೇನು ಬಿಡುಗಡೆ ಆಗ್ತಾ ಇದೆ. ಯಾವ ತರ ಇದೆ ನಿಮ್ಮ ಪ್ರಿಪರೇಷನ್ಸ್? ಏನ್ ಫಸ್ಟ್ ಡೇನೆ ಹೋಗಿ ನೋಡ್ತೀರಾ, ನೀವು ಒಬ್ಬರೇ ಹೋಗ್ತೀರಾ ಅಥವಾ ಜೊತೆಗೆ? ಆಲ್ರೆಡಿ ಟಿಕೆಟ್ ಎಲ್ಲ ಫಸ್ಟ್ ಬುಕ್ ಆಗಿದೆ. ಅದಲ್ದೇ ನಾವು ಮಧ್ಯಾಹ್ನ 1:30 ಶೋನು ಬುಕ್ ಮಾಡಿದೀನಿ. ಅಂದ್ರೆ ಎರಡೆರಡು ಸಲ ನೋಡೋದು. ನಮ್ ಬಾಸ್ ಮೂವಿ ಅವತ್ತು ಇಷ್ಟಲ್ಲಿ ನೋಡ್ತೀವಿ, ನಮ್ಗೆ ಗೊತ್ತಿಲ್ಲ. ಟಿಕೆಟ್ ಸಿಕ್ಕಿದ್ರೆ ನಾವು ಫಸ್ಟ್ ಶೋ, ಸೆಕೆಂಡ್ ಶೋ, 3ನೇ ಶೋ, 4ನೇ ಶೋ ಎಲ್ಲ ನೋಡ್ತಿದ್ವು. ಸುಮ್ಮನೆ ಥಿಯೇಟರ್ ಅಲ್ಲೇ ಕುತ್ಕೊಂಡ್ಬಿಡಿ. ಥಿಯೇಟರ್ ಅಲ್ಲಿ ಟಿಕೆಟ್ ಕೊಡ್ಬಿಟ್ರೆ ಕುತ್ಕೊಂಡೇ ಬಿಡ್ತೀನಿ ಮೇಡಮ್. ಟಿಕೆಟ್ ಸಿಕ್ತಲ್ವಲ್ಲ, ಏನ್ ಮಾಡೋದು ಹೇಳಿ. ಸಿಗ್ತಾ ಈಗ ಸದ್ಯಕ್ಕೆ ಫಸ್ಟ್ ಟಿಕೆಟ್ ಸಿಕ್ಕಾಗಿದೆ, ಬುಕಿಂಗ್ ಆಗಿದೆ ಆಲ್ರೆಡಿ. ಪ್ರೂಫ್ ಏನಾದ್ರು ತೋರಿಸ್ಬೇಕಾ ನಿಮ್ಗೆ? ಬೇಡ ಬಿಡಿ, ಗೊತ್ತಾಯ್ತು. ನೋಡಿದ್ರೆ ಗೊತ್ತಾಗತ್ತೆ. ನಿಮ್ಮ ಈ ಆಟೋದಲ್ಲಿ ದರ್ಶನ್ ಫೋಟೋ ಇರೋದು ನೀವು ಹೇಳಿದ್ರೇನೆ ಗೊತ್ತಾಗುತ್ತೆ. ನಮ್ಗೆ ಇನ್ನೂ ಬೇಜಾನ್ ಟಿಕೆಟ್ ಬೇಕಾಗಿದೆ, ಬಟ್ ಟಿಕೆಟ್ ಸಿಗ್ತಾ ಇಲ್ಲ. ಎಲ್ಲಿ ನೋಡ್ರು ಟಿಕೆಟ್ ಸಿಗ್ತಲ್ಲ, ಫಸ್ಟ್ ಹಂಗಾಗ್ಬಿಟ್ಟಿದೆ. ಅನಿಸ್ತಿದೆ ಈಗ ದರ್ಶನ್ ಏನ್ ಅನಿಸ್ತಿದೆ ಈಗ, ಯಾಕಂದ್ರೆ ದರ್ಶನ್ ಅವ್ರು ಇಲ್ದೆ, ಅಂದ್ರೆ ಆಚೆ ಇಲ್ದೆ ಅವ್ರಿಗೇನು ಗೊತ್ತಾಗ್ತಿರಲ್ಲ ಹೊರಗಡೆ ಏನ್ ನಡೀತಿದೆ ಏನು ಅಂತ. ಹೌದೌದು. ಯಾವ ತರ ಅನಿಸ್ತಾ ಇದೆ ಅವ್ರ ಒಂದು ಆಬ್ಸೆನ್ಸ್ ಅಲ್ಲಿ ನೀವು ಈ ಒಂದು ಸೆಲೆಬ್ರೇಷನ್ಸ್ ಮಾಡ್ತಿದ್ದೀರಾ? ಹೌದು, ಈಗ ನಾವು ನಮ್ಮ ಬಾಸ್ ಅಲ್ಲಿ ಒಂದು ಭಾಗ ಆಗ್ಬಿಟ್ಟಿದೀವಿ ಈಗ ನಾವು. ಯಾಕಂದ್ರೆ ಸೆಲೆಬ್ರಿಟೀಸ್ ಅಂದ್ರೆ ನಾವು ಅಂದ್ರೆ ನಮ್ಮ ಬಾಸ್ ಆತರ ಆಗ್ಬಿಟ್ಟಿದೀವಿ. ಆದ್ರಿಂದ ನಾವು ಏನು ನಮ್ಮ ಬಾಸ್ಗೆ ಏನು ಕೊರತೆ ಆಗದ ತರ ನಾವು ಡೆವಿಲ್ ಮೂವಿನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಮುಂದೆ ಹೆಂಗೆ ಮಾಡ್ಕೊಂಡು ಬಂದಿರೋ ಸಾರಥಿ ಹಾಗೆ ಹೀಗೆ ಅಂತ ಈ ಡೆವಿಲ್ನ ಇನ್ನೂ ಮುಂದಕ್ಕೆ ತಗೊಂಡೋಗಿ ನಿಲ್ಲಿಸ್ತೀವಿ. ಒಟ್ಟಿನಲ್ಲಿ ಯಾರು ಊಹೆ ಮಾಡ್ಕೊಳಕ್ ಆಗಲ್ಲ. ಕೆಲವೊಂದು ಹೀರೋಗಳು ನನ್ನ ಹೀರೋಗಳು ನನ್ನ ಪರ್ಸೆಪ್ಷನ್ ಇದು ನನಗೆ ಕನಸು ಅನ್ಕೋಬೇಕು. ಆ ತರ ನಮ್ಮ ಬಾಸ್ ಮೂವಿನ ತಗೊಂಡು ನಿಲ್ಲಿಸ್ತೀವಿ. ನೋಡ್ತಾ ಇರಿ ನೀವೇನೆ. ಹಾಗಂದ್ರೆ ಆ ಸ್ಟೋರಿ ಚೆನ್ನಾಗಿದ್ವಿ ಇಲ್ಲದೆ ಹೋಗಿ ದರ್ಶನ್ ಅವ್ರದ್ದು ಸಿನಿಮಾ ಅಂತ ಓಡಿಸ್ತೀರಾ ಟ್ರೈನ್ ಕತೆ? ನಮ್ಗೆ ಸ್ಟೋರಿ ಬೇಕಾಗಿಲ್ಲ, ಬರೀ ನಮ್ಗೆ ಬ್ರ್ಯಾಂಡ್ ಡಿ ಬಾಸ್ ಅನ್ನೋ ಒಂದು ಬ್ರ್ಯಾಂಡ್ ಇದ್ರೆ ಸಾಕು. ನಮ್ಗೆ ಸ್ಟೋರಿ ಏನು ಬೇಡ. ಅವ್ರು ಬಂದ್ ಹಿಂಗೆ ವಾಕಿಂಗ್ ಸ್ಟೈಲ್ ಅಲ್ಲಿ ಹಿಂಗ್ ಬಂದು ನಡ್ಕೊಂಡು ಹಿಂಗ್ ಹೋಗ್ಬಿಟ್ರೆ ಸಾಕು ನಮ್ಗೆ. ಡೆವಿಲ್ ಏನು ಮೂವಿ ಸ್ಟೋರಿನೇ ಬೇಡ ನಮ್ಗೆ, ಅಷ್ಟೇ. ಸ್ಟೋರಿನೇ ಬೇಡ, ಬರೀ ಅವ್ರು ನಡ್ಕ ಬಂದ್ ಹಿಂಗ್ ವಾಕ್ ಬಂದ್ ಹಿಂದಕ್ಕೆ ಹಿಂಗ್ ಹೋಗ್ಬಿಡ್ಲಿ ಸಾಕು ನಮ್ಗೆ. ಯಾಕೆ ಶುಚ್ಚು ಅಭಿಮಾನ ನಿಮಗೆ ಅಂತ? ನನ್ ಒಬ್ಬಂಗೆ ಅಲ್ಲ ಮೇಡಮ್, ನಮ್ ಬಾಸ್ ಒಂಥರ ಒಂದು ಇದಲ್ಲಿ ನೀವ್ ಹೇಳೋದಾದ್ರೆ ಒಬ್ಬ ಅಭಿಮಾನಿ ಅಂದ್ರೆ ಇಷ್ಟೊಂದು ದರ್ಶನಿಗೆ ಅಡಿಕ್ಟ್ ಆಗೋಕ್ ರೀಸನ್ ಏನು ಅಂತ? ರೀಸನೇ ಇಲ್ಲ. ನಮ್ ಬಾಸ್ ಅಡಿಕ್ಟ್ ಆಗಿ ರೀಸನ್ಗಳು ಹಾಕ್ಸ್ಕೊಂಡಿದಿರಲ್ರಿ. ಆಟೋ ಮೇಲೂ ಅವ್ರೆ, ಮಾತಲ್ಲೂ ಅವ್ರೆ, ಟ್ಯಾಟೂಲು ದರ್ಶನ್, ಎಲ್ಲಾ ಕಡೆ. ನೆಕ್ಸ್ಟ್ ಎದೆ ಮೇಲೆ ಅವ್ರದ್ದು ಫೋಟೋ ಹಾಕ್ಸ್ಕೋಬೇಕು ಅಂತ ಕಾಯ್ತಾ ಇದೀನಿ. ಡೆವಿಲ್ ಮೂವಿ ಮುಗಿಲಿ, ಇವೆಲ್ಲ ಮುಗಿದ್ಮೇಲೆ ಎದೆ ಮೇಲೆ ಟೈಟ್ ಹಾಕ್ಸ್ಕೊತೀನಿ. ನಾವೆಲ್ಲ ಎದೆಲಿ ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತೀವಿ. ನಮ್ಮ ಬಾಸ್ ಆಲ್ರೆಡಿ ನಮ್ನ ಹೃದಯದಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಸೆಲೆಬ್ರಿಟಿಗಳು ಅಂತ. ಈಗ ನಾನ್ ಹಿಡ್ಕೊಂಡು ಮೆರೆಸ್ತೀನಿ ಡೆವಿಲ್ ಮೂವಿದ. ಅಂತದ್ದು ನಿಮಗೆ ಯಾವ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ದರ್ಶನ್ ಹುಚ್ಚ ಅಭಿಮಾನಿ ಆಗ್ಬೇಕು ಅಂತ ಹೇಳಿ ಅನ್ಸಿದೆ? ನನ್ಗೆ ದರ್ಶನ್ ಬೆಳಬಂದ್ ರೀತಿ, ಅವರು ಲೈಟ್ ಬಾಯ್ ಆಗಿ ಇಂದ ಕಷ್ಟಪಟ್ಟಿದ್ರಿ. ಅವರು ಕಷ್ಟ ಪಡ್ತಾ ಇರೋದು ನಮ್ಮಂತ ಹುಡುಗರುಗಳಿಗೆ ನಿಜ ಜೀವನದಲ್ಲೂ ಅದೇ ತರ ಆಗ್ತಾ ಇದೆ. ನಮ್ಮ ಬಾಸಿ ಹೆಂಗೆ ಕಷ್ಟಪಟ್ಟು ಮೇಲ್ ಬಂದ್ರು, ನಾವೂ ಅದೇ ತರ ಕಷ್ಟ ಪಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಅವ್ರಿಗೆ ತುಂಬಾ ಲೈಕ್ ಮಾಡ್ತೀವಿ. ಏನೇ ಕಷ್ಟ ಇದ್ರು ಏನೇ ಇದ್ರು ನಾನು ಮಾಡ್ತೀನಿ ಅಂತ ಬಂದ್ರು ಫಿಲಮ್ ಇಂಡಸ್ಟ್ರಿಗೆ. ಅದು ಒಂದು ನಮ್ಗೆ ತುಂಬಾ ಇಷ್ಟ. ಅದಕ್ಕೆ ನಾವು ದರ್ಶನ್ ಫ್ಯಾನ್, ಯಾವತ್ತೂ ಬಿಡ್ಕೊಡಲ್ಲ. ಟ್ರೈಲರ್ ನೋಡಿದ್ರಾ? ಚೆನ್ನಾಗಿದೆ ಅನ್ಸುತ್ತೆ. ಟ್ರೈಲರ್ ನೋಡು ನನಗಂತೂ ಶಾಕ್ ಆಗ್ಬಿಡ್ತು. ನಂಗೆ ಈಗ ನಿದ್ದೆನೆ ಬರ್ತಲ್ಲ. ಫಿಲಮ್ ಮೂವಿ ಯಾವಾಗ ರಿಲೀಸ್ ಆಗುತ್ತೋ ಅನ್ನೋದೇ ನನ್ಗೆ ಆಗ್ಬಿಟ್ಟೈತೆ. ಆತರ ಆಗ್ಬಿಟ್ಟಿದೆ ನಮ್ಗೀಗ, ನಿದ್ದೆನೆ ಬರ್ತಾ ಇಲ್ಲ. ನಾನು ಎಂತೆಂತ ಅಭಿಮಾನಿಗಳನ್ನು ನಿಮ್ಮನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನಿದ್ದೆನೆ ಬರ್ತಾ ಇಲ್ಲ. ಟ್ರೈಲರ್ ಅಂತದ್ ಏನಿದೆ ಅಂತ? ಏನಿದೆ ಅಲ್ಲ, ನಮ್ಮ ಬಾಸಲ್ಲೇ ಎಲ್ಲ ಇದೆ. ಏನಿಲ್ಲ ಟ್ರೈಲರ್ ಏನಿಲ್ಲ, ಎಲ್ಲ ನಮ್ಮ ಬಾಸಲ್ಲೇ ಎಲ್ಲ ಇದೆ. ಅವ್ರದ್ದು ಏನು ಡೆವಿಲ್ ಅವ್ರ ಸ್ಟೈಲ್ ಹೇಗೆ ಇಷ್ಟ ಆಯ್ತು? ನಮ್ಮ ಬಾಸು ನಮ್ಗೆ ಒಂಥರ ಗಜಾ ಫಿಲಮ್ ಅಲ್ಲಿ ಬೇಡವೇ ಬೇಡ ಅಲ್ಲ ನಿಮಗೆ, ದರ್ಶನ್ ಇದ್ರೆ ಸಾಕು. ಅದೇ ಹೇಳದ್ನಲ್ಲ, ಬಂದ್ ಹಿಂಗ್ ನಡ್ಕೊಂಡು ಹಿಂಗ್ ಹೋಗ್ಬಿಡ್ಲಿ ಸಾಕು ನಮ್ಗೆ. ನಮ್ಗೆ ಬಾಸ್ ನಮ್ದು ಬಿಳಿ ಪರ್ದೆ ಮೇಲೆ ನೋಡಕ್ಕೆ ನಮ್ಗೆ ತುಂಬಾ ಇಷ್ಟ. ಅದರಿಂದಾಗಿ ಇಷ್ಟೇ. ಏನ್ ಅನ್ಸುತ್ತೆ ದರ್ಶನ್ ಅವ್ರು ಯಾವಾಗ ಬಿಡುಗಡೆ ಆಗ್ಬೋದು? ಬಿಡುಗಡೆ ಆಗ್ತಾರೆ ಮೇಡಮ್, ಆದಷ್ಟು ಬೇಗ. ನಾವು ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಬೇಗ ಆಗ್ತಾರೆ. ನೋಡ್ತಾ ಇದೀರಲ್ಲ ನೀವು, ಪ್ರಸನ್ನ ಥಿಯೇಟ್ರು, ನರ್ತಕಿ ಥಿಯೇಟ್ರು, ಆಮೇಲೆ JP ನಗರ, ಸಿದ್ದೇಶ್ವರ ಎಲ್ಲ ಅದರಲ್ಲೂ ಹೌಸ್ಫುಲ್ಲು. ದಾವಣಗೆರೆಯಲ್ಲಿ ನೋಡೋಕಾಯ್ತು. ಇಡೀ ಕರ್ನಾಟಕದಲ್ಲಿ ಮನೇಲಿ ಹಬ್ಬ ಮಾಡ್ತಾ ಇದಾರೆ. ನಾವು ದೀಪಾವಳಿ, ದಸರಾ ಇವೆಲ್ಲ ಹಬ್ಬ ಮಾಡ್ತಿದಾರ ಇಲ್ವೋ ಗೊತ್ತಿಲ್ಲ, ಬಟ್ ಡೆವಿಲ್ ಅಂತ ಒಂದು ಹಬ್ಬನ ಈ ತರ ಮಾಡ್ತಾ ಇದಾರೆ. ನಮ್ಗೆ ಹೇಳ್ಬೇಕಂದ್ರೆ ನ್ಯೂ ಇಯರ್ ವರ್ಷ ಅಲ್ಲ ಮೇಡಮ್, ನಮ್ಗೆ 11ನೇ ತಾರೀಕೆ ವರ್ಷ. ಅವತ್ತೇ ದೀಪಾವಳಿ, ದಸರಾ ಎಲ್ಲ ನಮ್ಗೆ ಅವತ್ತೇ. ನಮ್ ಬಾಸ್ ಒಂದ್ ಬಿಡುಗಡೆ ಆಗ್ಬಿಟ್ರೆ ನಮ್ಗೆ ಪುನರ್ಜನ್ಮ ಬಂದಂಗ ಆಯ್ತದೆ ಅವತ್ತೊಂದಿನ ನಮ್ಗೆ, ಅಷ್ಟೇ ಮೇಡಮ್. ಅವ್ರದ್ದು ರಿಲೀಸ್ ಆಗಿ ಅಂದ್ರೆ ಅವರು ಇದ್ರಲ್ಲಿ ನಿರ್ದೋಷಿ, ಅವ್ರದ್ದೇನು ಅಪರಾಧ ಇಲ್ಲ ಅಂತ ಹೇಳಿ ಅವ್ರು ಬಿಡುಗಡೆ ಆಗಿ ಬಂದಾಗ ಹೆಂಗಿರುತ್ತೆ ನಿಮ್ ಸೆಲೆಬ್ರೇಷನ್? ಇವಾಗ ಹೆಂಗಿರುತ್ತೆ ಅವಾಗ ಇನ್ನೂ ಡಬಲ್ ಇರುತ್ತೆ.
ಎಲ್ಲ ಒಂದ್ ಕಡೆ ಅವರು ಹೊರಗಡೆ ಬಂದ್ಮೇಲೆ ಈ ಸಿನಿಮಾ ಬಿಡುಗಡೆ ಆಗ್ಬೇಕಿತ್ತು ಅಂತ ಅನ್ಸದ? ಯಾಕಂದ್ರೆ ಅವ್ರು ಹೊರಗಡೆ ಇದ್ದಾಗ ಇನ್ನೂ ಜನ ನೋಡ್ತಾರೇನೋ, ಈಗ ಹೊರಗಡೆ ಇರೋದ್ರಿಂದ ಅಷ್ಟು ಜನಗಳ ಅಭಿಮಾನಿಗಳ ಮೇಲೆ ಪ್ರಭಾವ ಬೀರತ್ತೇನೋ ಅಂತಿದ್ದಾರೆ. ನಮ್ಗೇನ್ ಕಷ್ಟ ಅಂತ ಅನಿಸ್ತಿಲ್ಲ ಮೇಡಮ್. ಅದು ಡೆವಿಲ್ ಮೂವಿದು ಪ್ರಮೋಷನ್ ಮಾಡೋದಾಗ್ಲಿ ಫ್ಯಾನ್ಸ್ ಗಳಿಗೆ ಅದು ನಮ್ಗೆ ಕಷ್ಟ ಅಂತ ಅನಿಸ್ತಿಲ್ಲ. ನಾವು ನಮ್ಮ ಮನೆ ಕೆಲಸ ಅನ್ಕೊಂಡೆ ನಮ್ಮ ಬಾಸ್ ನಮ್ಮಲ್ಲಿ ಒಂದಾಗಿದ್ದಾರೆ, ದೇಹದಲ್ಲಿ ಒಂದು ಭಾಗ ಅನ್ನೋ ತರ ಆಗಿದ್ದಾರೆ. ಹಾಗೆ ನಮ್ಮ ಹೃದಯದ ಮಿಡಿತನೂ ನಮ್ಮ ಭಾಷೆ. ಅದರಿಂದಾಗಿ ನಮ್ಗೆ ಏನು ತೊಂದರೆ ಇಲ್ಲ. ನಮ್ಮ ಮನೆ ಕೆಲಸ ಅನ್ಕೊಂಡೆ ನಾವು ಮಾಡ್ತಾ ಇದೀವಿ, ಮುಂದಕ್ಕೂ ಹಾಗೆ ಇರ್ತೀವಿ. ಹೃದಯದ ಮಿಡಿತ ಮಾಡ್ಕೊಂಡಿದ್ದೀರಾ? ಹಾ, ಹೃದಯದ ಮಿಡಿತ ಒಂದೊಂದು ಸೆಕೆಂಡ್ ನಮ್ಮ ಭಾಷೆ ನೆನೆಸ್ಕೊತೀವಿ. ಹಾಗೆ ಅಂದ್ರೆ ನೀವು ದೇವರಿಗೆ ಕೈ ಮುಗಿತಿರಲ್ವ, ದರ್ಶನ ದೇವ್ರನ್ನ ನೆನ್ಸ್ಕೊತಿರಲ್ವ ದರ್ಶನ? 100% ಮೇಡಮ್. ನನ್ಗೆ ಆರಾಧ್ಯ ದೈವ ನಮ್ಗೆಲ್ಲ ಸೆಲೆಬ್ರಿಟಿಗಳಿಗೆ, ನನಗೆ ಅಂತಲ್ಲ ಎಲ್ಲಾರ್ಗು ಸೆಲೆಬ್ರಿಟಿಗಳಿಗೂ. ನೋಡ್ತಾ ಇದೀರಲ್ಲ ನೀವೇನೆ. ದರ್ಶನ ಇಷ್ಟ ಇಲ್ಲ ಅನ್ನೋದೇ ದರ್ಶನ. ಹೌದು, ನಮ್ಗೆ ನಮ್ ಬಾಸ್ ಬಂದ್ಬಿಟ್ಟು ₹1 ಕೊಟ್ಟಿಲ್ಲ, ಈ ಕಟೌಟ್ ಹಾಕಿ ಅಂತ ₹1 ಕೊಟ್ಟಿಲ್ಲ, ಏನು ಮಾಡಿಲ್ಲ. ಎಲ್ಲ ನಾವು ದುಡ್ದು ನಾವು ಮಾಡ್ತಿರೋದು. ಅಲ್ಲ, ನನ್ಗೆ ಅರ್ಥ ಆಗಲ್ಲ, ನೀವು ಕಷ್ಟಪಟ್ಟು ದುಡ್ದು ಅವ್ರಿಗೆ ಯಾಕೆ ಇಷ್ಟು ಕಷ್ಟಪಟ್ಟು ಅದೆಲ್ಲ ಮಾಡ್ತೀರಾ? ನಮ್ ಬಾಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಆಟೋ ಓಡಿಸಿ ನೀವು ಸಂಪಾದನೆ ಮಾಡಿ ನಿಮ್ಮನ್ನ ನೀವು ಖರ್ಚು ಮಾಡ್ಕೋಬೇಕು. ಅದು ಬಿಟ್ಟು ನಮ್ ಬಾಸ್ ನಾನು ಆಗ್ಲೇ ಹೇಳೋದಿಲ್ಲ, ನಮ್ ಬಾಸ್ ನಮ್ಗೆ ಹೃದಯ ಮಿಡಿತ ಇದ್ದಂಗೆ. ನಮ್ಮ ಆರ್ಟ್ ಚೆನ್ನಾಗಿರತ್ತೆ, ನಾವು ಚೆನ್ನಾಗಿರೋದು. ಹಾಗಾಗಿ ಆರ್ಟ್ಗೋಸ್ಕರ ನಾವು ಏನ್ ಬೇಕಲ್ಲ ಮಾಡ್ಬೇಕಾಗುತ್ತಲ್ಲ. ಇನ್ನು ನಿಮ್ಮ ಅತ್ತಿಗೆ ಬಗ್ಗೆ, ಅವರು ನೀವು ದರ್ಶನ ಬಗ್ಗೆ ನಿಮ್ಮ ಅತ್ತಿಗೆ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಅತ್ತಿಗೆ ಅದೇ ಒಂದ್ಸಲಿ ಹೇಳಿದೆ, ನಮ್ಮ ಅತ್ತಿಗೆ ದೇವತೆ ಇದ್ದಂಗೆ ಅಂತ. ಅವ್ರ ಬಗ್ಗೆ ಮಾತೇ ಇಲ್ಲ. ನಾವೆಲ್ಲ ಕೇಳ್ಕೊತಾ ಇರ್ತೀವಿ, ನಮ್ಗೆ ಮುಂದೆ ಬರೋ ಮಿಸ್ಸಸ್ ನಮ್ಮ ಅತ್ತಿಗೆ ತರ ಸಿಗ್ಲಿ ಅಂತ. ಹಾಗಂತ ನೀವು ದರ್ಶನ್ ತರ ಮಾಡಕ್ ಹೋಗ್ಬಿಡಿ. ನಾವು ಅವ್ರ ತರ ಬೆಳೆದ್ರೆ ಸಾಕಂತ ಕಾಯ್ತಾ ಇದೀವಲ್ಲ ಕರ್ನಾಟಕಕ್ಕೆ. ಅವ್ರ ತರ ಒಬ್ಬ ಮನೆ ಮಗ ಆದ್ರೆ ಸಾಕು ಅಂತ ಕಾಯ್ತಾ ಇದೀವಿ ನಾವು. ಏನಾದ್ರು ದರ್ಶನ್ ಡೈಲಾಗ್ ಗೊತ್ತಾ? ಡೈಲಾಗ್ ಏನಿಲ್ಲ ಮೇಡಮ್. ಏನಂತಂದ್ರೆ, ಈಗ ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತ ತುಂಬಾ ಜನ ಹೇಳಿದ್ರು. ಆಕ್ಚುಲಿ ಪ್ರಥಮ್ ಅವನೆಲ್ಲ ಕಾಣ್ತಾನೆ ಇಲ್ಲ. ಅವನು ಪ್ರಥಮ್ ಡೆವಿಲ್ ಆಪೋಸಿಟ್ ಬರೋದ್ ಬೇಡ, ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ ಅವನಿಗೆ. ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತಂದ್ರೆ ಓಪನ್ ಚಾಲೆಂಜ್ ಚಾಲೆಂಜ್ ಮಾಡ್ತಾ ಇರೋದು. ಸೆಲೆಬ್ರಿಟಿಗಳು ಓಪನ್ ಚಾಲೆಂಜ್ ಕೊಡ್ತಾ ಇರೋದು. ಡೆವಿಲ್ ಆಪೋಸಿಟ್ ಬೇಡ, ಬರ್ಲಿ ಥಿಯೇಟರ್ ಮುಂದೆ ಬರ್ಲಿ ಸಾಕು. ನಾವು ಡೆವಿಲ್ ಆಪೋಸಿಟ್ ಬರ್ತೀವಿ, ಡೆವಿಲ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದವ್ರಿಗೆ ಡೆವಿಲ್ ಓಪನ್ ಸೆಲೆಬ್ರಿಟಿಗಳಿಗಾಗಿ ನಾವು ಚಾಲೆಂಜ್ ಮಾಡ್ತಾ ಇರೋದು. ಬರ್ಲಿ ಡೆವಿಲ್ ಆಪೋಸಿಟ್ ಬರ್ಲಿ, ನೋಡೋಣ, ಥಿಯೇಟರ್ ಮುಂದೆ ಬರ್ಲಿ ಸಾಕು. ನಾವು ಸೆಲೆಬ್ರಿಟಿಗಳು ಏನು ಅಂತ ತೋರಿಸ್ತೀವಿ. ಅವ್ರು ಹೇಳ್ತಾವ್ರಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ಅವ್ರೇನು ಹೇಳಿದ್ರಲ್ಲ, ಡೆವಿಲ್ ಆಪೋಸಿಟ್ ಬರ್ತೀವಿ, ದರ್ಶನ್ ಅಭಿಮಾನಿಗಳ ಹಂಗೆ, ದರ್ಶನ್ ಅಭಿಮಾನಿಗಳು ಹಿಂಗೆ ಅಂತ. ದರ್ಶನ್ ಅಭಿಮಾನಿಗಳು ಏನು ಅಂತ ಪಾಪ ಅವ್ರ ಬರ್ಡೇಲಿ ಸಾವಿರಾರು ಜನ ಏನೇನ್ ಮಾಡ್ಕೊಂಡಿದ್ರು. ಬರ್ಡೇಗೆ ಏನೇನು ಸೆಲೆಬ್ರೇಟ್ ಮಾಡೋದು ನಮ್ಮ ಬಾಸ್ ಅಕೌಂಟ್ ಇನ್ಸ್ಟಾಗ್ರಾಮ್ ID ತೆಗೆದ್ರೆ ಗೊತ್ತಾಗುತ್ತೆ ನಾವೇನ್ ಮಾಡಿದೀವಿ, ಅಭಿಮಾನಿಗಳಾಗಿ ಏನ್ ಮಾಡಿದೀವಿ ಅಂತ. ಅನ್ಎಜುಕೇಟೆಡ್ ಇರ್ಬೋದು ಮೇಡಮ್, ಆದ್ರೆ ನಾವು ಮಂಗನ್ ಮಕ್ಳಲ್ಲ. ನಮ್ ಬಾಸ್ ಹೆಂಗ್ ಮಾಡಿದಾರೆ ಅದೇ ತರ ನಡ್ಕೊಯ್ತಾ ಇದೀವಿ. ನಮ್ ಬಾಸ್ ಬಗ್ಗೆ ಯಾರು ಏನೇ ಅಂದ್ರು, ಏನೇ ಮಾಡಿದ್ರು, ಏನೇ ಇದ್ ಮಾಡಿದ್ರು, ನಾವು ಏನ್ ಮಾಡ್ಬೇಕು ನಮ್ ಬಾಸ್ಗೆ ಮಾಡ್ತೀವಿ, ಮಾಡೋಣ, ನೋಡೋಣ. ಡೆವಿಲ್ ಆಪೋಸಿಟ್ ಯಾರ್ಯಾರು ಬರ್ತಾರೆ ಬರ್ಲಿ, ನಾವು ಮುಂದಕ್ಕೆ ನೋಡ್ತೀವಿ. ಫೈನಲಿ ಏನ್ ಹೇಳ್ತೀರಾ? ಏನ್ ಫೈನಲ್ ಇಲ್ಲ, ಆಪೋಸಿಟ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ. ಯಾರು ಬರ್ತಾ ಇಲ್ಲ ಡೆವಿಲ್ ಆಪೋಸಿಟ್. ನೋಡೋಣ, ಡೆವಿಲ್ ಆಪೋಸಿಟ್ ಬರಕ್ಕೆ ಯಾರಿಗೂ ಆಗ್ತಲ್ಲ ಅಂತ ಅನ್ಕೋತೀನಿ. ಓಪನ್ ಚಾಲೆಂಜ್ ಸೆಲೆಬ್ರಿಟಿಗಳಾಗಿ ಎಲ್ಲರಿಗೂ ಬರ್ಬೋದು. ಆಯ್ತು, ಆಲ್ ದಿ ಬೆಸ್ಟ್. ನಿಮ್ಮ ಬಾಸ್ನ ಡೆವಿಲ್ ಸಿನಿಮಾಗೆ ಒಳ್ಳೆದಾಗಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.